ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಮುತ್ತಿನಂತೆ ಪಳಪಳ ಅಂತ ಹೊಳಿತಿರುವ ಸಬ್ಬಕ್ಕಿ ರವೆ ಇಡ್ಲಿನ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಸಾಮಾನ್ಯವಾಗಿ ಫಂಕ್ಷನ್ಗಳಲ್ಲಿ ಮತ್ತು ಹೋಟೆಲಲ್ಲೆಲ್ಲ ತುಂಬ ಸಬ್ಬಕ್ಕಿ ಇಡ್ಲಿನ ತಿಂತಾನೆ ಇರ್ತೀವಲ್ವ. ಬಿಸಿ ಬಿಸಿ ಇಡ್ಲಿಗೆ ತುಪ್ಪ ಹಾಕ್ಕೊಂಡು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಬಾಂಬೆ ಸಾಗು, ಕಾಯಿ ಚಟ್ನಿ ಮತ್ತು ಸಾಂಬಾರು ತುಂಬಾ ಅದ್ಭುತವಾಗಿರುತ್ತೆ. ಒಂದೆರಡು ಇಡ್ಲಿ ಜಾಸ್ತಿನೇ ತಿಂತೀವಿ. ಈ ಸಬ್ಬಕ್ಕಿ ಇಡ್ಲಿಗೆ ಮೊದಲಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಲ್ವ. 1-2 ಕಪ್ಪಷ್ಟು ಸಬ್ಬಕ್ಕಿನ ತೊಗೊಂಡು ಲೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಇದನ್ನು 3-4 ಬಾರಿ ಚೆನ್ನಾಗಿ ತೊಳೆದಿಕ್ಕೊಂಡು ಆಮೇಲೆ 1-2 ಗಂಟೆ ನೆನೆಸಿಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇಡ್ಲಿ ರವೆನ, ಇದು ಅಷ್ಟೇ, ರವೆನ ಸ್ವಲ್ಪ ಹುರಿದ್ಬಿಟ್ಟು ಹಾಕಿ ಚೆನ್ನಾಗಿ ಬರುತ್ತೆ ಇಡ್ಲಿ. 2 ಕಪ್ಪಷ್ಟು ಇಡ್ಲಿ ರವೆಗೆ 2 ಕಪ್ಪಷ್ಟು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಮತ್ತು 2 ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟನ್ನು ಒಂದು 4-5 ಗಂಟೆ ಚೆನ್ನಾಗಿ ನೆನೆಸಿಕ್ಬೇಕು. 2 ಕಪ್ಪಷ್ಟು ಇಡ್ಲಿ ರವೆ, 2 ಕಪ್ಪಷ್ಟು ಸಬ್ಬಕ್ಕಿ ಮತ್ತು 2 ಕಪ್ಪಷ್ಟು ಮೊಸರು, 2 ಕಪ್ಪಷ್ಟು ನೀರೇನಾದರೂ ಹೆಚ್ಚು ಕಡಿಮೆ ಆದರೆ ಇಡ್ಲಿ ಮಾಡ್ಕೋಬೇಕಾದ್ರೆ ನೋಡಿಕೊಂಡು ಹಾಕ್ಕೋಬೋದು. ನೋಡಿ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-6 ಗಂಟೆ ಚೆನ್ನಾಗಿ ನೆನೆಸಿಕ್ಬೇಕು. ನೋಡಿ, ಈಗ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ, ಅಡುಗೆ ಸೋಡಾ ಏನು ಹಾಕ್ಕೊಳೋದು ಬೇಡ. ಈಗ ಇಡ್ಲಿ ಪಾತ್ರೆಗೆ ಹಾಕ್ಕೊಂಡು ಒಂದು 20 ನಿಮಿಷ ಸಾಕು ಫ್ರೆಂಡ್ಸ್, ಸೂಪರಾದ ಸಬ್ಬಕ್ಕಿ ಇಡ್ಲಿ ರೆಡಿ ಆಗುತ್ತೆ. ನೋಡಿ, ಇಡ್ಲಿನ ತುಂಬ ಬಿಸಿ ಬಿಸಿನಲ್ಲಿ ತೆಗಿಯೋಕ್ಕೆ ಹೋಗಬೇಡಿ. 1-2 ಸೆಕೆಂಡ್ ತಣ್ಣಗಾಗೋಕ್ಕೆ ಬಿಡಿ, ಆಮೇಲೆ ಬಿಸಿ ಬಿಸಿಯಾಗಿ ನಾವು ತಿನ್ಕೋಬೋದು. 1-2 ಸೆಕೆಂಡ್ ಸಾಕು, ಬಿಟ್ಟು ತೆಗೆದ್ರೆ ಸೂಪರಾದ ಸಬ್ಬಕ್ಕಿ ಇಡ್ಲಿ ಒಳ್ಳೆ ಹೂವು ಥರ ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಕಮೆಂಟ್ ಮುಖಾಂತರ ತಿಳಿಸಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ. ನ್ಯೂ ಫಾಲೋವರ್ಸ್ ಯಾರ್ಯಾರಾಗಿದ್ದೀರೋ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು.